ಇನ್ನು ರಾಜಣ್ಣರನ್ನ ಸಂಪುಟದಿಂದ ವಜಾ ಮಾಡಿರೋದಕ್ಕೆ ಬೆಂಬಲಿಗರು ಪ್ರತಿಭಟನೆಗಿಳಿದಿದ್ದಾರೆ. ತುಮಕೂರಿನಲ್ಲಿ ಭಾರೀ ಪ್ರತಿಭಟನೆ ನಡೆಸಿ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಹಾಗಾದ್ರೆ ರಾಜಣ್ಣ ಅವರ ವಿಚಾರದಲ್ಲಿ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು ಬನ್ನಿ ನೋಡೋಣ. ರಾಜಣ್ಣ ಫೋಟೋ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ. ವಿ ಸ್ಟ್ಯಾಂಡ್ ವಿತ್ ಕೆಎನ್ಆರ್ ಪೋಸ್ಟರ್ ಹಿಡಿದು ರೋಷಾವೇಶ. ತುಮಕೂರಿನಲ್ಲಿ ರಾಜಣ್ಣ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಸಂಪುಟದಿಂದ ರಾಜಣ್ಣ ಅವರನ್ನ ಕಿಕ್ಔಟ್ ಮಾಡಿದ್ದಕ್ಕೆ ರೊಚ್ಚಿಗೆದ್ದಿದ್ದಾರೆ. ತುಮಕೂರಿನಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿ ಬೆಂಕಿಯುಗಳಿದ್ದಾರೆ. ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿದ್ದಕ್ಕೆ ಆಕ್ರೋಶ. ತುಮಕೂರಿನಲ್ಲಿ ರಾಜಣ್ಣ ಬೆಂಬಲಿಗರಿಂದ ಬೃಹತ್ ಪ್ರತಿಭಟನೆ. ಕುಣಿಗಲ್ನಲ್ಲಿ ನುಗ್ಗಿ ಬಂದಿದ್ದಾರೆ. ಮಧುಗಿರಿಯಿಂದ ಅಭಿಮಾನಿಗಳ ದಂಡೇ ಬಂದಿದೆ. ಕೊರಟಗೆರೆ ಬೆಂಬಲಿಗರು ಕಿಡಿಕಾರಿದ್ದಾರೆ. ಗುಬ್ಬಿ ಜನ ಕೂಡ ತುಮಕೂರಿಗೆ ಲಗ್ಗೆ ಇಟ್ಟಿದ್ದಾರೆ. ತುಮಕೂರು ಜಿಲ್ಲೆ ತಾಲೂಕಿನಿಂದಲೂ ರಾಜಣ್ಣ ಅಭಿಮಾನಿಗಳು, ಬೆಂಬಲಿಗರು, ಕಾರ್ಯಕರ್ತರು ತುಮಕೂರು ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ತುಮಕೂರಿನ ಟೌನ್ ಹಾಲ್ ಮುಂಭಾಗ ಜಮಾಯಿಸಿದ್ದ ಸಾವಿರಾರು ಅಭಿಮಾನಿಗಳು ಕೈಯಲ್ಲಿ ರಾಜಣ್ಣ ಫೋಟೋ ಹಿಡಿದು ಘೋಷಣೆ ಕೂಗಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿವರೆಗೂ ರ್ಯಾಲಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ರಾಜಣ್ಣ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಆದ್ರೆ ನಮ್ಮ ರಾಜಣ್ಣ ಸಾಹೇಬರಿಗೆ ಅನ್ಯಾಯ ಆಗಿದೆ. ಏಕದಮ್ ನಿರ್ಧಾರ ತಗೊಂಡು ಒಂದೇ ಸರಿ ಹಿಂಗ್ ಮಾಡೋದು ತಪ್ಪು. ಏನು ನೋಟಿಸ್ ಕೊಡದೇನೆ ಯಾವ ಕಾರಣಕ್ಕೋಸ್ಕರ ಈ ತರ ಅವ್ರನ್ನ ಸಚಿವ ಸ್ಥಾನದಿಂದ ತೆಗೆದಾಕಿದ್ದಾರೆ ಅಂತ ನಮ್ಗೆ ಕಾರಣ ಗೊತ್ತಿಲ್ಲ. ದಯಮಾಡಿ ರಾಜಣ್ಣ ಅಂತವ್ರನ್ನ ನೀವು ನೆಕ್ಸ್ಟ್ ಸಚಿವ ಸಂಪುಟಕ್ಕೆ ತಗೊಂಬೇಕು ಕೂಡಲೇ. ನಿನ್ನೆ ಮಧುಗಿರಿಯಲ್ಲಿ ದೊಡ್ಡ ಹೈಡ್ರಾಮಾನೇ ನಡೆದಿತ್ತು. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿದ್ರಿಂದ ಅಹಿಂದ ನಾಯಕರು ಸಿಟ್ಟಾಗಿದ್ದಾರೆ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಇಂದು ಸಭೆ ಸೇರಲು ಮುಂದಾಗಿದ್ದಾರೆ. ಷಡ್ಯಂತ್ರ ಮಾಡಿ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದೆ ಅಂತ ಯಾದಗಿರಿಯಲ್ಲಿ ವಾಲ್ಮೀಕಿ ಸಮುದಾಯದ ರಾಜನಹಳ್ಳಿಯ ಗುರುಪೀಠದ ಪ್ರಸನ್ನಾನಂದ ಶ್ರೀಗಳು ಆರೋಪಿಸಿದ್ದಾರೆ. ಎಲ್ಲ ವಿಷಯದಲ್ಲಿ ಅವರು ನೇರವಾಗಿಯೇ ಹೇಳುವಂಥ ಒಂದು ಧೀಮಂತಿಕೆ ಇರತಕ್ಕಂಥ ಮಹನೀಯರು. ಅಂಥ ಮಹನೀಯರು ಇವತ್ತು ಏನು ಅವತ್ತು ಅದನ್ನು ಸರಿಯಾಗಿ ಅವರ ಹೈಕಮಾಂಡ್ಗೆ ಯಾರೋ ಇಲ್ಲಿ ಷಡ್ಯಂತ್ರ ಮಾಡಿ ಪಿತೂರಿ ಮಾಡಿ ಅವ್ರ ಬಗ್ಗೆ ಆಗದೇ ಇರುವಂಥವರು ಇದು ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡುವಂಥ ವ್ಯವಸ್ಥೆ ತಂದಿದ್ದಾರೆ. ರಾಜಣ್ಣ ತಲೆದಂಡ ಬಿಜೆಪಿಗಂತೂ ಅಸ್ತ್ರವಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಸತ್ಯವನ್ನೇ ಹೇಳಿದ್ದೀರಿ, ಸ್ವಲ್ಪ ಮುಂದೆ ಬಂದು ಯಾರ್ ಪಿತೂರಿ ಅಂತಲೂ ಹೇಳಿಬಿಡಿ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸಿಎಂ ಸ್ಪಷ್ಟ ಉತ್ತರ ಕೊಡಬೇಕು ಅಂತ ಬಿವೈ ವಿಜೇಂದ್ರ ಒತ್ತಾಯಿಸಿದ್ದಾರೆ. ರಾಜಣ್ಣ ಅವರನ್ನ ಯಾವ ಕಾರಣಕ್ಕಾಗಿ ಮಂತ್ರಿಮಂಡಲದಿಂದ ಕೈ ಬಿಟ್ಟಿದ್ದಾರೆ ಅಥವಾ ಉಚ್ಚಾಟನೆ ಮಾಡಿದ್ದಾರೆ, ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಉತ್ತರ ನೀಡಬೇಕಾಗ್ತದೆ. ರಾಷ್ಟ್ರೀಯ ಅಧ್ಯಕ್ಷ ಅವರ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಉತ್ತರ ಕೊಡಬೇಕಾಗ್ತದೆ. ನಿಜಕ್ಕೂ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ರಾಜಣ್ಣವರು ಸತ್ಯವನ್ನು ಏನೊಂದು ಮತದಾರರ ವಿಚಾರದಲ್ಲಿ, ಮತದಾರರ ಪಟ್ಟಿ ವಿಚಾರದಲ್ಲಿ, ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಅವರ ಸ್ಪಷ್ಟ ಹೇಳಿಕೆಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. ಬ್ಯೂರೋ ರಿಪೋರ್ಟ್ TV9.